ಎಷ್ಟು ದಿವಸ ನಾನು ಹೇಗೆ ಮನೆ ನಡ್ಸ್ಕೊಂಡ್ ಹೋಗ್ತಿದ್ನೋ ಮದ್ವೆ ಆದ್ಮೇಲೂ ನಾನು ಹಾಗೆ ನಡ್ಸ್ಕೊಂಡ್ ಹೋಗ್ತೀನಿ, ಸರಿನಾ? ಅಯ್ಯೋ, ಹಾಗಂತ ನೀನು ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ರು ಕೂಡ ನಾನ್ ನಂಬೋದು ಇಲ್ಲ, ಅದನ್ನ ಒಪ್ಕೊಳೋದು ಇಲ್ಲ. ಲೇ ಗೀತಾ, ತಿನ್ರಿ. ಲೇ ಗೀತಾ ಗೀತಾ ಗೀತಾ. ಪಲ್ಲವಿ, ಅವಳನ್ನ ಇವತ್ತಿಂದ ನೋಡ್ತಾ ಇದೀಯಾ? ನೋಡು, ಅವಳು ಹೇಳಿದ್ದನ್ನೆಲ್ಲ ಮನ್ಸ್ಕಾಕೋಬೇಡ. ಪಾಯಸ ತಗೋಮ್ಮ. ಗೀತಕ್ಕಂದೇನೂ ತಪ್ಪಿಲ್ಲ, ಅವಳಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಅಷ್ಟೇ. ಮದ್ವೆ ಆದ್ಮೇಲೆ ಹೇಗೋ ಏನೋ ಅಂತ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅವಳಿಗೂ ಇದೆ ಅಲ್ಲ. ಹಾಗಂತ ಇನ್ನೊಬ್ರು ಜೀವನನ ಹಾಳು ಮಾಡಕ್ಕಾಗತ್ತಾ? ಅತ್ತೆ, ಗೀತಕ್ಕ ನೀವ್ ಅನ್ಕೊಂಡಷ್ಟು ಕೆಟ್ಟವಳಲ್ಲ. ಏನೋ ಕೋಪದಲ್ಲಿ ಮಾತಾಡ್ತಿದ್ದಾಳೆ, ಸರಿ ಹೋಗ್ತಾಳ್ ಬಿಡಿ. ನೀ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಗೀತನ್ಗೆ 7 ಜನ್ಮ ಆದ್ರೂ ಸಾಕಾಗಲ್ಲ. ಆದ್ರೆ ನನ್ ಮದ್ವೆಗೆ ಎಲ್ರೂ ಖುಷಿಯಾಗಿ ಒಪ್ಕೋತಾರೆ ಅನ್ಕೊಂಡಿದ್ದೆ. ಯಾರೊಬ್ರು ಮನ್ಸಲ್ಲಿ ಇಷ್ಟೊಂದು ಬೇಸರ ಇದೆ ಅಂತ ಗೊತ್ತಾಗಿ ಒಂಥರ ಬೇಜಾರಾಗ್ತಿದೆ. ಅಯ್ಯ, ಅವಳ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ, ಅವಳ ಹೊಟ್ಟೆವರಿಗೆ ಯಾವ ಊರಲ್ಲೂ ಮದ್ದಿಲ್ಲ. ಸದ್ಯಕ್ಕೆ ಮುಂದೇನಾಗಬೇಕೋ ಅದನ್ನು ಯೋಚನೆ ಮಾಡಿ. ಸರಿಯಾಗಿ ಹೇಳಿದ್ರಿ ಹೇಳಿ. ಅಂದ್ರೆ ಈಗ ಮದ್ವೆ ತಯಾರಿ ಬಗ್ಗೆ ಮಾತಾಡೋಣ. ಪ್ರಭಾ, ಮದ್ವೆಗೆ ತಯಾರಿ ಮಾಡ್ಕೊಳಕಿನ ಮುಂಚೆ ಒಂದ್ಸರಿ ಪುರೋಹಿತರ ಹತ್ರ ಮಾತಾಡೋದು ಒಳ್ಳೇದು. ಹತ್ರದಲ್ಲಿ ಯಾವ ಮುಹೂರ್ತ ಇದೆ ಅಂತ ಕೇಳಿ ಡೇಟ್ ಫಿಕ್ಸ್ ಮಾಡ್ಕೋಬೇಕು. ಹಾ, ಹೌದಲ್ವಾ? ಇಷ್ಟೆಲ್ಲ ಮಾತಾಡಿ ಡೇಟ್ ಫಿಕ್ಸ್ ಮಾಡೋದನ್ನ ಮರ್ತು ಹೋಗ್ಬಿಟ್ಟೆ ನಾನು. ಸುಲೋಚನ ಅವರಿದ್ದಾಗ್ಲೇ ಮಾತಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಈಗ್ಲೇ ಹೇಳು, ಪರವಾಗಿಲ್ಲ. ಸುಲೋಚನ ಅವ್ರಿಗೆ ಫೋನಲ್ಲಿ ಹೇಳಿದ್ರಾಯ್ತು. ಹಾಗಾದ್ರೆ ಈಗ್ಲೇ ಪುರೋಹಿತ್ರಿಗೆ ಕಾಲ್ ಮಾಡ್ತೀನಿ. ನೀನ್ ಎಲ್ಲ ಗುಟ್ಟು ತಗೊಂಡೋಗಿ ಪಲ್ಲವಿ ಮುಂದೆ ಇಡ್ತೀನಿ. ನಾನು ಅನ್ನುನ ಪಡ್ಕೊಳ್ಳಬಲ್ಲೆ. ಯಾಕೆಂದ್ರೆ ಅವಳು ನನ್ನ ಮೊಮ್ಮಗಳು ಅಂತ ಗೊತ್ತಾಯ್ತಲ್ಲ. ಅನ್ನು ನಿನಗ್ ಸಿಗ್ಲಾರ್ದಂಗ ಹೋಗ್ತಾಳ. ಹೇಳ, ನಿನಗೊಪ್ಪಿಗೆ ಆಯ್ತೇನೋ? ಆಯ್ತು, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ.